ಆಮೇಲೆ ಕೆ ಇ ಅವರು ಒಂದು ರೀಸೆಂಟ್ಲಿ ಒಂದು ಹೊಸ ಅಪ್ಡೇಟ್ ಏನು ಕೊಟ್ಟಿದ್ದಾರೆ ಅಂದರೆ ಮಿನಿಮಮ್ ಯಾವುದೇ ಒಂದು ಎಕ್ಸಾಮ್ ಆಗಿರಲಿ ಮಿನಿಮಮ್ 35% ನೀವು ಮಾರ್ಕ್ಸ್ ತೊಗೊಂಡಿರ್ಬೇಕು. ಸ್ಟ್ರಾಟಜಿ ಯಾವ ಥರ ಇರಬೇಕು, ಯಾವ ಥರ ಟ್ಯಾಕಲ್ ಮಾಡಬೇಕು, ಬಿಗ್ನರ್ಸ್ಗೆ ಯಾವ ಥರ ಸ್ಟಾರ್ಟ್ ಮಾಡಬೇಕು, ನೀವು ಯಾವ ಥರ ಟಾರ್ಗೆಟ್ ಹಾಕಬೇಕು ಅಂತಂದರೆ ಕನ್ನಡ ಅಂದರೆ ಈಗ ನಾವು ಈ ಕರ್ನಾಟಕದಲ್ಲಿ ಇದ್ದೀವಿ ಅಂದರೆ ಕನ್ನಡ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ತೊಗೊಳ್ಳೋವಾಗ ಒಂದು ಜಮೀನು ಇಲ್ಲದ ಸರ್ಟಿಫಿಕೇಟು ಅಥವಾ ಜಮೀನು ಇದೇ ಇಲ್ಲೋ ಅಂತ ಚೆಕ್ ಮಾಡೋದು ಒಂದು ಆಸ್ಪಿರೆಂಟ್ ಜೀವನದಲ್ಲಿ ಎಲ್ಲ ಗೊತ್ತಿದ್ದಾಗೂ ನಾವು ತಪ್ಪು ಹಾಕಿದ್ದೀವಿ ಅಂತ. ನಮಸ್ಕಾರ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ವಿಡಿಯೋದಲ್ಲಿ ನಾವು ಒಂದು ಹುದ್ದೆ ಯಾವ ಥರ ಇರುತ್ತೆ, ಆಮೇಲೆ ಅದರ ಏಜ್ ಏನು, ಕ್ವಾಲಿಫಿಕೇಷನನ್ನು, ಆಮೇಲೆ ಸ್ಯಾಲ್ರಿ ಎಷ್ಟಿರುತ್ತೆ, ಆಮೇಲೆ ಪರೀಕ್ಷೆ ವಿಧಾನ ಅಂದರೆ ಯಾವ ಥರ ಎಕ್ಸಾಮ್ಸ್ ಇರುತ್ತೆ, ಯಾವ್ಯಾವ ಎಕ್ಸಾಮ್ ಇದ್ದಾವೆ, ಅಂದರೆ ಎಷ್ಟು ಪೇಪರ್ಸ್ ಇದ್ದಾವೆ, ಸಿಲೆಬಸ್ ಏನು, ಎಕ್ಸಾಮ್ ಡೇಟ್ ಎಷ್ಟು ಯಾವ ಟೈಮಲ್ಲಿದೆ, ಆಮೇಲೆ ಒಂದು ಒಳ್ಳೆ ಸ್ಟ್ರಾಟಜಿ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದರೆ ಎಕ್ಸಾಮ್ ಯಾವ ಥರ ಟ್ಯಾಕಲ್ ಮಾಡ್ಬೋದು ಅದ್ರ ಬಗ್ಗೆನೂ ಒಂದು ಡಿಸ್ಕಸ್ ಮಾಡೋಣ. ಅದರಲ್ಲಿ ಸಬ್ಜೆಕ್ಟ್ನ ಕವರ್ ಮಾಡೋಣ, ಕರೆಂಟ್ ಅಫೇರ್ಸ್ ಮತ್ತು ಟೈಮ್ ಟೇಬಲ್ ಮುಂದೆ ಯಾವ ಥರ ಹಾಕಬೇಕು ಅನ್ನೋದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಮತ್ತು ಇವನ್ ಅಂದರೆ ಹೌ ಟು ಚೂಸ್ ಯುವರ್ ಏನೊಂದು ಆಥರ್ ಬುಕ್ ಇರುತ್ತಲ್ಲ, ಆಥರ್ ಬುಕ್ನೂ ನಾವು ಯಾವ ಥರ ಚೂಸ್ ಮಾಡ್ಬೋದು ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ಒಂದು ರಿಯಲಿಟಿಕ್ಕಾಗಿ ನಾವು ಇದು ಒಂದು ಅಪ್ರೋಚನ್ನ ಫಾಲೋ ಮಾಡೋಣ. ಸೊ ಇದು ಒಂದು ಒಳ್ಳೆ ಈ ಪೂರ್ತಿ ವಿಡಿಯೋ ನೋಡಿ, ಸೊ ದ್ಯಾಟ್ ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ಕಂಪ್ಲೀಟಾಗಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ವೆಲ್ಕಮ್ ಟು ನಾಲೆಜ್ ಟ್ರಾನ್ಸ್ಫರ್ ವಿತ್ ಸಂತೋಷ್. ಈ ಒಂದು ಹುದ್ದೆಗೆ ಮೇನ್ ಬೇಕಾಗಿರೋದು ಒಂದು ಏಜ್ ಯಾವುದು ಅಂತಂದರೆ ಆ್ಯಸ್ ಪರ್ ದ ಏನು KA ನೋಟಿಫಿಕೇಶನ್ ಪ್ರಕಾರ 5 ಇಯರ್ಸ್ದು ನಮಗೆ ಒಂದು ರಿಲ್ಯಾಕ್ಸೇಷನ್ಸ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಅಂದರೆ ಒಂದು ಜನರಲ್ ಮೆರಿಟ್ದವ್ರಿಗೆ 40 ಇಯರ್ಸ್ವರೆಗೂ ಹಾಕ್ಬೋದು. ಆಮೇಲೆ OBC ಮತ್ತು ಅಂದರೆ ಅದರ್ಸ್ ಇರ್ತಾರಲ್ಲ OBC ಅವರು 43ವರೆಗೂ, ಆಮೇಲೆ SC/ST ಅವ್ರಿಗೆ 45ವರೆಗೂ ಅವರು ಅಪ್ಲೈ ಮಾಡ್ಬೋದು. ಆಮೇಲೆ ಸ್ಟಾರ್ಟಿಂಗ್ ಫ್ರಮ್ 18 ಇಯರ್ಸ್ ನಿಮಗೆ ಕಂಪ್ಲೀಟ್ ಆಗಿದ್ದಾರೆ, ಸೊ ದ್ಯಾಟ್ ಯು ಆರ್ ಎಲಿಜಿಬಲ್ ಫಾರ್ ದ್ಯಾಟ್. ಆ್ಯಂಡ್ ಕ್ವಾಲಿಫಿಕೇಷನ್ ಏನು ಅಂತಂದರೆ ನಿಮಗೆ ಒಂದು PUC ಮುಗಿದಿದ್ರೆ ಸೊ ದ್ಯಾಟ್ ಯು ಆರ್ ಎಲಿಜಿಬಲ್. ಆಮೇಲೆ ವರ್ಕ್ ಯಾವ ಥರ ಇರುತ್ತೆ ಅಂತ ಕೇಳ್ತಾರಲ್ಲ ಎಷ್ಟೋ ಜನ. ಸೊ ವರ್ಕ್ ಏನಂತಂದರೆ ಆಲ್ಮೋಸ್ಟ್ ಆಲ್ ರೆವಿನ್ಯೂ, ಒಂದು ಯಾವುದೋ ಒಂದು ದುಡ್ಡಿನ ವಿಚಾರ ಒಂದು ಗ್ರಾಮ ಪಂಚಾಯತಿಯಲ್ಲಿ ಬಂದಿದೆ ಅಂತಂದರೆ ಅವರು ವಿಲೇಜ್ ಅಕೌಂಟೆಂಟ್ದೆ ಮೇನು ಅಪ್ರೂವಲ್ ಬೇಕಾಗುತ್ತೆ. ಆಮೇಲೆ ನಿಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೊಡೋರು ಅವರೇ. ಆಮೇಲೆ ನೀವು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ತೊಗೊಳ್ಳೋವಾಗ ಒಂದು ಜಮೀನು ಇಲ್ಲದ ಸರ್ಟಿಫಿಕೇಟು ಅಥವಾ ಜಮೀನು ಇದೇ ಇಲ್ಲೋ ಅಂತ ಚೆಕ್ ಮಾಡೋದು ಸೊ ಈ ಒಂದು ಡಿಪಾರ್ಟ್ಮೆಂಟು. ಆಮೇಲೆ ನಿಮ್ಮದು ಡೆತ್ ಸರ್ಟಿಫಿಕೇಟು, ಬರ್ತ್ ಸರ್ಟಿಫಿಕೇಟು ಇವರೆಲ್ಲ ಕೊಡೋದು ಇದೇ ಡಿಪಾರ್ಟ್ಮೆಂಟು. ಸೊ ಇಲ್ಲಿ ಇನ್ನೂ ಜಾಸ್ತಿ ವರ್ಕು ಟೈಪ್ಸ್ ಇದ್ದಾವೆ ಇದರಲ್ಲಿ. ಅಂದರೆ ವಿಲೇಜ್ ಅಕೌಂಟೆಂಟ್ ಅಂತಂದರೆ ಒಂದು ಓವರಾಲ್ ಗ್ರಾಮ ಪಂಚಾಯತಿಗೆ ಏನೇನು ಬೇಕಲ್ಲ ಅದ್ರ ರಿಲೇಟೆಡು ಸೊ ಇದ್ರ ವರ್ಕ್ ಇರುತ್ತೆ. ಓಕೆ, ಸೊ ಇದ್ರ ಸ್ಯಾಲ್ರಿ ಬಂದುಬಿಟ್ಟು 34,000ಇಂದ 67,000ವರೆಗೂ ಹೋಗ್ತಾ ಇರುತ್ತೆ. ಆ್ಯಸ್ ಪರ್ ದ ಕಮಿಷನ್. ಅಂದರೆ ಇವಾಗ 7th ಕಮಿಷನು, 8th ಕಮಿಷನು, 9th ಕಮಿಷನ್ ಹಿಂಗೆ ಬರುತ್ತಲ್ಲ. ಸೊ ನಿಮ್ಮದು ಕಮಿಷನ್ಸು ಯಾವ್ಯಾವ ಥರ ಚೇಂಜ್ ಆಗ್ತಾ ಇರುತ್ತಲ್ಲ ಅದೇ ಥರ ನಿಮ್ಮದು ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಆಮೇಲೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಏನಂತಂದರೆ ಈಗ ಕಾಯಂ ಪೂರ್ವ ಅಂತಂದರೆ ಏನಂದರೆ ಯು ಆರ್ ನಾಟ್ ಕಾಂಟ್ರಾಕ್ಟ್ ಬೇಸ್ಡ್ ಎಂಪ್ಲಾಯಿ. ಇಲ್ಲಿ ನೀವು ಪರ್ಮನೆಂಟ್ ಎಂಪ್ಲಾಯಿ ಆಗ್ತೀರಾ. ಫಾರ್ ಎಕ್ಸಾಂಪಲ್ ಈಗ ಕಂಡಕ್ಟರ್ ಎಕ್ಸಾಮ್ ಇದೆಯಲ್ಲ, ಆ ಕಂಡಕ್ಟರ್ KA ನಡೆಸುತ್ತೆ, ಬಟ್ ಇಟ್ ಈಸ್ ಟೆಂಪರರಿ, ಅಂದರೆ ನಾನ್ ಪರ್ಮನೆಂಟ್ ಅವರು. ದೇ ಆರ್ ನಾಟ್ ಅ ಗೌರ್ಮೆಂಟ್ ಎಂಪ್ಲಾಯ್. ಬಟ್ ಹಿಯರ್ ಇದೇನೋ ಒಂದು VA ಎಕ್ಸಾಮ್ ಇದೆಯಲ್ಲ, ಇದು ಗೌರ್ಮೆಂಟ್ ಎಂಪ್ಲಾಯ್. ಅರ್ಥ ಆಯ್ತಾ ಡಿಫ್ರೆನ್ಸು? ಸೊ ಇದಕ್ಕೆ 34,000ಇಂದ 67,000ವರೆಗೂ ಪೇ ಸ್ಕೇಲ್ ಇರುತ್ತೆ. ಆಮೇಲೆ ಪರೀಕ್ಷೆ ವಿಧಾನ ಯಾವ ಥರ ಇರುತ್ತೆ ಅಂದರೆ ದೇರ್ ಆರ್ 2 ಪೇಪರ್ಸ್. ಒಂದು GS ಇರುತ್ತೆ, ಇನ್ನೊಂದು ಕಮ್ಯುನಿಕೇಷನ್ ಇರುತ್ತೆ. ಸೊ GS ಅಲ್ಲಿ ಸಬ್ಜೆಕ್ಟು ಮತ್ತು ಸಬ್ಜೆಕ್ಟ್ ಅಂದರೆ ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಆರ್ಟ್ ಆ್ಯಂಡ್ ಕಲ್ಚರು, ಸೈನ್ಸ್ ಆ್ಯಂಡ್ ಟೆಕ್ಕು, ಎನ್ವಿರಾನ್ಮೆಂಟು ಈ ಥರ ಬರುತ್ತೆ. ಆಮೇಲೆ ಕರೆಂಟ್ ಅಫೇರ್ಸು ಮತ್ತು ಮೆಂಟಲ್ ಎಬಿಲಿಟಿ ಈ ಥರ ಜನರಲಲ್ಲಿ. ಆಮೇಲೆ ಕಮ್ಯುನಿಕೇಷನಲ್ಲಿ ಕನ್ನಡ, ಸ್ಪೆಸಿಫಿಕ್ ಕನ್ನಡ ಇರುತ್ತೆ, ಸ್ಪೆಸಿಫಿಕ್ ಇಂಗ್ಲೀಷ್ ಇರುತ್ತೆ, ಆಮೇಲೆ ಕಂಪ್ಯೂಟರ್ ಇರುತ್ತೆ. ಸೊ ಈ 2 ಥರ ಪೇಪರ್ ಬರುತ್ತೆ. ಆಮೇಲೆ ಆಪ್ಷನಲ್ ಕನ್ನಡ. ಈಗ ನೀವು ಯಾವುದಾದ್ರೂ ಕನ್ನಡ ಲ್ಯಾಂಗ್ವೇಜು ಒಂದು SSLCಯಲ್ಲಿ ಕಲ್ತಿದ್ರೆ ಸೊ ದ್ಯಾಟ್ ಅವರು ಎಕ್ಸಾಮ್ ಬರೆಯುವಂಗಿಲ್ಲ. ಇಫ್ ನೀವು SSLCಯಲ್ಲಿ ಕನ್ನಡ ಲ್ಯಾಂಗ್ವೇಜ್ ಕಲ್ತಿದ್ದಿಲ್ಲ ಅಂತಂದರೆ ಸೊ ದ್ಯಾಟ್ ಯು ಹ್ಯಾವ್ ಟು ರೈಟ್ ದಿಸ್ ಆಪ್ಷನಲ್ ಕನ್ನಡ. ಆಮೇಲೆ KE ಅವರು ಒಂದು ರೀಸೆಂಟ್ಲಿ ಒಂದು ಹೊಸ ಅಪ್ಡೇಟ್ ಏನು ಕೊಟ್ಟಿದ್ದಾರೆ ಅಂದರೆ ಮಿನಿಮಮ್ ಯಾವುದೇ ಒಂದು ಎಕ್ಸಾಮ್ ಆಗಿರಲಿ ಮಿನಿಮಮ್ 35% ನೀವು ಮಾರ್ಕ್ಸ್ ತೊಗೊಂಡಿರಬೇಕು. ಯಾಕೆ ಅಂತಂದರೆ ಇವಾಗ ಒಂದು ಯಾವುದೋ ಒಂದು ಕ್ಯಾಟಗರಿಗೆ ಅಥವಾ ಏನೋ ಒಂದು ರಿಸರ್ವೇಷನ್ ಕೊಟ್ಟಿರ್ತಾರೆ. ಆ ರಿಸರ್ವೇಷನಲ್ಲಿ ಫಾರ್ ಎಕ್ಸಾಂಪಲ್ ಈಗ ಎಷ್ಟೋ ಜನ ಬರಿತಾ ಇರ್ತಾರೆ. ಆವಾಗ
ಆ ರಿಸರ್ವೇಷನಲ್ಲಿ ಒಂದು ಸ್ವಲ್ಪ ಜನ ಆ ಕ್ಯಾಟಗರಿಗೆ ಸೇರಿರ್ತಾರೆ. ಸೊ ಆ ಕ್ಯಾಟಗರಿಯಲ್ಲಿ ಒಂದು ಜನರಲ್ ಕಟ್ ಆಫ್ 80-85 ನಿಂತಿರುತ್ತೆ. ಬಟ್ ಅವರಲ್ಲಿ ಒಂದು 20-25 ನಿಂತು ಬಿಟ್ಟಿರುತ್ತೆ. ಓಕೆ, ಸೊ ಇವಾಗ 25 ನಿಂತಿರತ್ತಲ್ಲ, ಅವರಲ್ಲಿ ಆ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ 25 ತೊಗೊಂಡವನು ಪಾಸು, ಇಲ್ಲಿ 80 ಮಾಡಿದವನು ಅಷ್ಟೇ ಪಾಸು. ಸೊ ಈ ಥರ ಆಗಬಾರ್ದು ಅಂತ ಹೇಳಿ ಅವ್ರದ್ದು ಒಂದು ಮಿನಿಮಮ್ ಕ್ರೈಟೇರಿಯಾ ಏನಿದೆ, ಈ ಥ್ರೆಶೋಲ್ಡ್ ಲೆವೆಲ್ ದಾಟಿದ ಮೇಲೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಸೊ 35% ಮಿನಿಮಮ್ ನೀವು ತೊಗೊಳ್ಳೇಬೇಕು, ಅದಾದಮೇಲೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಜಿಲ್ಲಾವಾರು ಅಂತಂದರೆ ಸೇಮ್ ಆ್ಯಸ್ ಲೈಕ್ ಇವರ PC ಎಕ್ಸಾಮ್ ಬರೀತಾರಲ್ಲ, ಅದೇ ಥರ ಯಾವ್ಯಾವ ಡಿಸ್ಟಿಕ್ಗೆ ಏನು ಯಾವ್ಯಾವ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಅಂತೇಳಿ. ಸೊ ಅಕಾರ್ಡಿಂಗ್ಲಿ ನೀವು ಹಾಕ್ಬೋದು. ಆಮೇಲೆ ಇನ್ನೊಂದು ಕೀಪ್ ಇಟ್ ಇನ್ ಮೈಂಡ್ ದಟ್ ಎಲ್ಲರೂ ಒಂದು ವಿಡಿಯೋ ಮಾಡ್ತಿರ್ತಾರೆ, ಅಂದರೆ ಯಾವ ಜಿಲ್ಲೆಗೆ ಹಾಕಿದರೆ ಬೆಟರು ಅಂತೇಳಿ. ಅದಕ್ಕಿಂತ ನೀವು ಒಂದು ಕನ್ಸಿಡ್ರೇಷನ್ ಏನು ಮಾಡಿ ಅಂತ, ನಿಮ್ಗೆ ಯಾವ್ದು ರಿಲೆವೆಂಟ್ ಆಗ್ತಿರುತ್ತೆ, ಯಾವ್ದು ನಿಮ್ಗೆ ಹೋಗಬೇಕು ಅಂತ, ಎಲ್ಲಿ ಹೋಗಿ ವರ್ಕ್ ಮಾಡ್ಬೇಕಂತ ಅನಿಸುತ್ತೆ ಅಲ್ಲ, ಅಲ್ಲಿನ ಹಾಕಿ. ಆಮೇಲೆ ಎಲ್ಲರೂ ಯೂಶ್ವಲಿ ಆಲ್ ಆರ್ ಥಿಂಕಿಂಗ್ ದ ಸೇಮ್ ವೇ, ಅಂದರೆ ನಿಮ್ಮ ಥರನೇ ಎಲ್ಲರೂ ಥಿಂಕ್ ಮಾಡ್ತಿರ್ತಾರೆ. ಇಲ್ಲಿ ಕಮ್ಮಿ ಹಾಕಿರ್ತಾರೆ, ಅಲ್ಲಿ ಕಮ್ಮಿ ಹಾಕಿರ್ತಾರೆ, ಹಾಗೇನಿಲ್ಲ. ಸೊ ಒಂದು ಕಟ್ ಆಫು ಭಾಳ ಆದರೆ 2 to 3 ಮಾರ್ಕ್ಸ್ ವೇರಿಯೇಷನ್ಸ್ ಇರುತ್ತೆ. ಮೇ ಬಿ ಯು ಡೋಂಟ್ ನೋ, ಲಾಸ್ಟ್ ಇಯರು ಇಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಕಮ್ಮಿ ನಿಂತಿತ್ತು, ಈ ಸಲ ಜಾಸ್ತಿ ಆಗ್ಬೋದಲ್ಲ, ಲೈಕ್ ದಟ್. ಸೊ ಯು ಆರ್ ನಾಟ್ ಸಪೋಸ್ ಟು ಪ್ರೆಡಿಕ್ಟ್, ಅಂದರೆ ಅದು ಪ್ರೆಡಿಕ್ಟ್ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಯು ಗೋ ವಿತ್ ಯಾವ್ದು ನಿಮ್ಗೆ ಅನ್ನಿಸ್ತಿರುತ್ತಲ್ಲ ಅದಕ್ಕೆ ಹಾಕಿಬಿಡಿ. ಸೊ ನೆಕ್ಸ್ಟು ಎಕ್ಸಾಮ್ ಡೇಟು ಯಾವಾಗಿದೆ ಅಂತ ಎಲ್ಲರೂ ಯೂಶ್ವಲಿ ಕೇಳ್ತಾ ಇರ್ತಾರೆ. ಸೊ ಎಕ್ಸಾಮ್ ಡೇಟು October 4ಗೆ ಇದೆ. ಸೊ ಭಾಳ ದಿನ ಉಳಿದಿಲ್ಲ. ಸೊ ಬಿ ಪ್ರಿಪೇರ್ಡ್ ಅಂತ ಹೇಳ್ತೀನಿ. ಮಾರ್ನಿಂಗ್ ಒಂದಿರುತ್ತೆ, ಈವ್ನಿಂಗ್ ಒಂದಿರುತ್ತೆ, 2 hours ಎಕ್ಸಾಮ್ಸ್ ಇರುತ್ತೆ. ಓಕೆ, ಈ ಸ್ಟ್ರಾಟಜಿಯಲ್ಲಿ ಸಬ್ಜೆಕ್ಟ್ಗಳು ಮಾಡೋಕ್ಕಿಂತ ಮುಂಚೆ ನಾವು ಮೊದಲು ಫಸ್ಟ್ ಒಂದು ಕಮ್ಯುನಿಕೇಷನ್ ಅಂತ ಇತ್ತಲ್ಲ, ಆ ಕಮ್ಯುನಿಕೇಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಕಮ್ಯುನಿಕೇಷನಲ್ಲಿ ಮೇನು ಕನ್ನಡ ಮತ್ತು ಇಂಗ್ಲೀಷು ಕಂಪ್ಯೂಟರ್ 3 ಬರುತ್ತಲ್ಲ, ಈ ಎಲ್ಲ ಯೂಶ್ವಲಿ 35, ಆಮೇಲೆ ಇಂಗ್ಲೀಷ್ 35, ಆಮೇಲೆ ಕಂಪ್ಯೂಟರ್ 30, ಯೂಶ್ವಲಿ ಈ ಥರ ಡಿವೈಡ್ ಮಾಡಿರ್ತಾರೆ. ಸೊ ಇದಕ್ಕೆ ನೀವು ಯಾವ ಥರ ಟಾರ್ಗೆಟ್ ಹಾಕಬೇಕು ಅಂತಂದರೆ, ಕನ್ನಡ ಅಂದರೆ ಈಗ ನಾವು ಈ ಕರ್ನಾಟಕದಲ್ಲಿ ಇದ್ದೀವಿ ಅಂದರೆ ಕನ್ನಡ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅವರು ಡೆಪ್ತು ಕ್ವಶನ್ಸು ತೆಗೆಯೋಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ ಸೊ ಇದಕ್ಕೆ ಒಂದು ಸ್ಪೆಸಿಫಿಕ್ ಆಗಿ ನೀವು ಯಾವುದಾದ್ರೂ ಮಾರ್ಕೆಟಲ್ಲಿ ಇರುವಂಥ ಬುಕ್ನ ನೀವು ಚಾಯ್ಸ್ ಮಾಡ್ಬೋದು, ತೊಗೋಬೋದು. ಅದಾದಮೇಲೆ ಇಂಗ್ಲೀಷ್ ಏನಿರುತ್ತಲ್ಲ, ಸೊ ಇಂಗ್ಲೀಷ್ಗೆ ನೀವು ಏನು ಮಾಡಬೇಕಂತಂದರೆ, ಒಂದು PYQs, ಲಾಸ್ಟ್ PYQs ಇಲ್ಲಿವರೆಗೂ ಎಷ್ಟು ಕಮ್ಯುನಿಕೇಷನ್ ಮೇಲೆ ಕ್ವಶನ್ ಪೇಪರ್ ಆಗಿದೆಯಲ್ಲ, ಎಲ್ಲ ಕ್ವಶನ್ ಪೇಪರಲ್ಲಿ ಒಂದು PYQ ನೋಡಿಬಿಟ್ರೆ ನೀವು ಇಂಗ್ಲೀಷು ಆಲ್ಮೋಸ್ಟ್ ಆಲ್ ಕವರ್ ಆಗಿರುತ್ತೆ. ಇನ್ನೂ ನಿಮಗೆ ಕವರ್ ಆಗಿಲ್ಲ ಅಂತಂದರೆ, ಅಂದರೆ ಇಲ್ಲಿ ನೀವು ಹೋಲ್ ಇಂಗ್ಲೀಷ್ ಎಲ್ಲನೂ ಕಲಿಬೇಕಂತೇನಿಲ್ಲ. ಇಲ್ಲಿ ಯಾವ ಥರ ಒಂದು ಇಂಗ್ಲೀಷ್ನ ನಾಲೆಜ್ ಟೆಸ್ಟ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡ್ರೆ ಸಾಕು. ಇವಾಗ ನೀವು ಇಲ್ಲಿ ಒಂದು ಎಕ್ಸಾಮ್ಗೆ ಯಾವ ಥರ ಬರ್ತಾಯಿದೆ ಕ್ವಶನ್ ಅಂತ ಅದು ಗೊತ್ತಾದರೆ, ಅಕಸ್ಮಾತ್ ಅಷ್ಟೂ ನಿಮ್ಗೆ ಸಾಲಿಲ್ಲ ಅಂತಂದರೆ, ಸೊ ದಟ್ ಯು ಗೋ ವಿತ್ ಒಂದು ಏನಾದರೂ ಯೂಟ್ಯೂಬಲ್ಲಿ ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಒಂದು ಏನಂದರೆ, ಈ ಇಂಗ್ಲೀಷ್ದು ಟ್ರಿಕ್ಸ್ ಯಾವ ಥರ ಯೂಸ್ ಮಾಡಬೇಕು, ಏನೇನು ಬರುತ್ತೆ, ಯಾವ ಟೈಮಲ್ಲಿ ವಾಸ್ ಯಾವಾಗ ಬರುತ್ತೆ, ದೇರ್ ಯಾವಾಗ ಬರುತ್ತೆ, ಅಂದರೆ ಸಿಂಗ್ಯುಲರ್ ಯಾವಾಗ, ಪ್ಲೂರಲ್ ಯಾವಾಗ, ಈ ಥರ ಕ್ವಶನ್ಸ್ ಬರ್ತಾ ಇರುತ್ತಲ್ಲ, ಅದನ್ನು ಟ್ರಿಕ್ಸ್ ಹೇಳ್ತಿರ್ತಾರೆ. ಸೊ ದಟ್ ನೀವು ಅದನ್ನು ನೋಟ್ ಡೌನು ಮಾಡ್ಕೊಂಡು ಶಾರ್ಟ್ ನೋಟ್ಸ್ ಆಗಿನೂ ಕನ್ವರ್ಟ್ ಮಾಡ್ಬೋದು. ಆಮೇಲೆ ಈ ಥರ್ಡ್ ಒನ್ ಏನಂತಾರೆ, ಕಂಪ್ಯೂಟರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನಂದರೆ ಒಂದು ಈಸಿ ಹ್ಯಾಂಗಿಂಗ್ ಫ್ರೂಟ್ ಇದು. ಏನಂದರೆ ನಾವು ಒಂದು ಸ್ವಲ್ಪ ಚೆನ್ನಾಗಿ ಓದ್ಬಿಟ್ರೆ, ಸೊ ದಟ್ ನಮಗೆ ಒಂದು ಒಳ್ಳೆ ಔಟ್ಕಮ್ ಸಿಗ್ತಾ ಇರುತ್ತೆ ಇಲ್ಲಿ. ಸೊ ಇಲ್ಲಿನ ಇದನ್ನು ಚಾನ್ಸ್ ಮಿಸ್ ಮಾಡ್ಕೋಬಾರ್ದು. ಏನಂದರೆ, ಇವಾಗ ನಿಮ್ಮ ಕಂಪ್ಯೂಟರ್ ಏನು ಗೊತ್ತಿಲ್ಲ ಅಂತಂದರೆ, ಒಂದು ಇಫ್ ಯು ನೋ ಹಿಂದಿ ಅಂತಂದರೆ, ಸೊ ಹಿಂದಿಯಲ್ಲಿ ಸಿಕ್ಕಾಪಟ್ಟೆ ಮ್ಯಾರಥಾನ್ ವೀಡಿಯೋಸ್ಗಳು ಬರುತ್ತೆ ಯೂಟ್ಯೂಬಲ್ಲಿ. ಒಂದು ಮ್ಯಾರಥಾನ್ 3 to 4 hours ಒಂದು ಮ್ಯಾರಥಾನ್ ಹೋಲ್ ಕಂಪ್ಯೂಟರ್ ವೀಡಿಯೋಸ್ ನೋಡಿಬಿಟ್ರೆ, ಸೊ ದಟ್ ದೇ ಎಕ್ಸ್ಪ್ಲೇನ್ ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್ ಆಫ್ ದಟ್ ಒಂದು ಸಬ್ಜೆಕ್ಟು. ಸೊ ಅದನ್ನು ನೀವು ಪೂರ್ತಿ ನೋಡಿಬಿಟ್ರೆ, ಆಮೇಲೆ ಅದ್ರ ಮೇಲೆ ಏನೋ ಒಂದು PYQs ಅಥವಾ ಮತ್ತು MCQs ಕ್ವಶನ್ಸ್ ಬರುತ್ತಲ್ಲ, ಅದನ್ನು ನೀವು ಅಟೆಂಡ್ ಮಾಡಿದ್ರೆ ವೆರಿ ವೆರಿ ಈಸಿ ಆಗಿಬಿಡುತ್ತೆ. ಸೊ ಇದು ಒಂದು ಫಾರ್ಮ್ ಆಗುತ್ತೆ. ಇನ್ನೊಂದು, ಇಲ್ಲ ಕರ್ನಾಟಕದಲ್ಲಿನೇ ಯಾವುದೋ ಚಾನಲ್ಸ್ ಈ ಥರ ಮಾಡ್ತಾ ಇದ್ದಾರೆ ಅಂತಂದರೆ, ಯು ಕ್ಯಾನ್ ಗೋ ಫಾರ್ ಇಟ್. ಒಂದು ಸಲ ಪೂರ್ತಿ ಕಂಪ್ಯೂಟರ್ ಅಂದರೆ ಏನು ಅಂತ ಅದ್ರ ಬಗ್ಗೆ ಎಲ್ಲ ನಾಲೆಜ್ ತೊಗೊಳ್ಳಿ. ಆಮೇಲೆ PYQ ಮಾಡಿ. PYQ ಸಾಲಿಲ್ಲ ಅಂತಂದರೆ, ಸೊ ದಟ್ ಗೋ ವಿತ್ MCQ. ಸೊ MCQ ಅಲ್ಲಿ ನಂದು ಒಂದು ಸಜೆಷನ್ ಏನಂತಂದರೆ, ಲೂಸೆಂಟ್ದು ಒಂದು ಬುಕ್ ಬರುತ್ತೆ, ಆ ಲೂಸೆಂಟ್ದು. ಸೊ ಅದ್ರ ಮೇಲೆ ಚಾಪ್ಟರ್ ವೈಸು ಒಂದು MCQ ಮತ್ತು ಲಾಸ್ಟ್ PYQ ಏನು ಮಾಡಿರ್ತಾರಲ್ಲ, ಇಲ್ಲಿ ಎಕ್ಸಾಮ್ಸ್ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟಲ್ಲಿ ಏನೇನು ಎಕ್ಸಾಮ್ಸ್ ಇರುತ್ತಲ್ಲ, ಯೂಶ್ವಲಿ ಅದನ್ನ ಕವರ್ ಮಾಡಿದ್ದಾರೆ ಲೂಸೆಂಟು. ಚಿಕ್ಕ ಬುಕ್ ಇದೆ, ಓನ್ಲಿ 75 rupees ಏನೋ ಇದೆ. ಸೊ ಯು ಕ್ಯಾನ್ ಬೈ ಇಟ್. ಸೊ ಇಲ್ಲಿ ಕಂಪ್ಯೂಟರ್ ನಿಮ್ದು ಆಲ್ಮೋಸ್ಟ್ ಕವರ್ ಆಗುತ್ತೆ. ಇನ್ನು ನೆಕ್ಸ್ಟು ಬಂದುಬಿಟ್ಟು ಏನು ಸಬ್ಜೆಕ್ಟ್ಸಲ್ಲಿ ಪಾಲಿಟಿ, ಎಕನಾಮಿ, ಜಿಯೋಗ್ರಫಿ, ಎನ್ವಿರಾನ್ಮೆಂಟು, ಹಿಸ್ಟ್ರಿ,
ಸೈನ್ಸ್ ಆ್ಯಂಡ್ ಟೆಕ್ಕು, ಆಮೇಲೆ ಮತ್ತು ಇನ್ನೂ ಏನು ಉಳಿತಲ್ಲ ಅದ್ರ ಬಗ್ಗೆ ಎಲ್ಲನೂ ಕವರ್ ಮಾಡಿ ಅದ್ರ ಬಗ್ಗೆ ಎಲ್ಲನೂ ಯೂಶ್ವಲಿ ಕ್ವಶನ್ಸ್ ಬರುತ್ತೆ. ಇದೆಲ್ಲ ಸಿಲೆಬಸ್ಗೆ ಇದೆ. ಹಾಂ, ಈ ಸಿಲೆಬಸ್ಗಿದೆ ಅಂದರೆ ಸೊ ಹಾಗಂದರೆ ಬಿಗ್ನರ್ ಸರ್ ನಾನು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ, ನನಗೆ ಇಲ್ಲಿವರೆಗೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಥವಾ ಸ್ವಲ್ಪ ಸ್ವಲ್ಪ ಗೊತ್ತು, ಸ್ವಲ್ಪ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ, ಏನೋ ಈ ಥರ ಒಂದು ಸ್ಟೇಜಲ್ಲಿ ಇರ್ತಾರಲ್ಲ, ಅವ್ರು ಏನು ಮಾಡಬೇಕು ಅಂತಂದರೆ ಸೋರ್ಸಸ್ಸು ಅಂದರೆ ಇದು ಒಂದು ಗೌರ್ಮೆಂಟ್ ಅಥರೈಸ್ಡ್ ಸೋರ್ಸಸ್ ಇವೆಲ್ಲ ಗೌರ್ಮೆಂಟ್ ಬುಕ್ಸ್ ಏನು ಬರುತ್ತಲ್ಲ, ಆ ಟೆಕ್ಸ್ಟ್ ಬುಕ್ 8th ಮತ್ತು 9th 10th ಏನು ಬುಕ್ಸ್ ಇದಾವಲ್ಲ, ಸೋಷಿಯಲ್ ಸ್ಟಡೀಸ್ ಅಂತ ಒಂದು ಬುಕ್ ಬರುತ್ತಲ್ಲ, ಸಮಾಜ ವಿಜ್ಞಾನ, ಆ ಸಮಾಜ ವಿಜ್ಞಾನ ಬುಕ್ನ ನೀವು ಒಂದು 2 to 3 ಟೈಮ್ಸ್ ಮಿನಿಮಮ್ ಓದಬೇಕು. ಸೊ ದ್ಯಾಟ್ ಅಂದರೆ ಫಸ್ಟ್ ಸ್ಟೇಜಲ್ಲಿ ನೀವು 8, 9, 10th ಬುಕ್ ಎಲ್ಲ ಓದಬೇಕು. ಸೆಕೆಂಡ್ ಸ್ಟೇಜಲ್ಲಿ ನೀವು ಇದು ಪೂರ್ತಿ ಇದು ಅರ್ಥ ಆಯಿತು ಅಂತಂದರೆ ನೀವು ಆಥರ್ ಬುಕ್ಕಿಗೆ ಜಂಪ್ ಆಗಬೇಕು. ಹಾಗಂದರೆ ಸೊ ಇಲ್ಲಿದೆ ನೋಡಿ, ಇದು 8th 9th 10th ಈ ಥರ ಕನ್ನಡದಲ್ಲಿ ಬುಕ್ ಇದೆ ಮತ್ತು ಇಂಗ್ಲೀಷಲ್ಲಿನೂ ಬುಕ್ ಇದೆ. ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಸೋರ್ಸಸ್ಸು ಈ ಥರ ಇದೊಂದು ನೀವು KTBS ಟೆಕ್ಸ್ಟ್ ಬುಕ್ಸ್ ಅಂತ ಹೊಡೆದ್ಬಿಟ್ರೆ ಸೊ ದ್ಯಾಟ್ ಯು ಗೆಟ್ ಆಲ್ ದ ಏನು ಅಂದರೆ ಇಂಗ್ಲೀಷ್ ಮೀಡಿಯಮ್ ಬೇಕಾದ್ರೆ ಇಂಗ್ಲೀಷ್ ಮೀಡಿಯಮು, ಕನ್ನಡ ಮೀಡಿಯಮ್ ಬೇಕಾದ್ರೆ ಕನ್ನಡ ಮೀಡಿಯಮಲ್ಲಿ ಸಿಗುತ್ತೆ. ಇವಾಗ ಸ್ಟೇಜ್ 1 ಏನಂತಂದರೆ ಯಾವ ಥರ ಓದಬೇಕು ಅಂತಂದರೆ ಅದರಲ್ಲಿ 3 ರೀಡಿಂಗ್ಸು ಸ್ಟೇಜ್ 1 ಅಂತ ಆಲ್ರೆಡಿ ಹೇಳಿದೆ. ಇದು ಸ್ಟೇಜ್ 1, 8th 9th 10th. ಸ್ಟೇಜ್ 2 ಏನಂತಂದರೆ ಆಥರ್ ಬುಕ್, ಅಂದರೆ ಆಥರ್ ಬುಕ್ನ ಯಾವ ಥರ ಚೂಸ್ ಮಾಡ್ಬೋದು ಅಂಥೇಳಿ. ಇವಾಗ ಸ್ಟೇಜ್ 1ಅಲ್ಲಿ 8th 9th ಬುಕ್ಕು ಫಸ್ಟ್ ರೀಡಿಂಗ್ ಏನು ಮಾಡ್ಬೇಕಂದ್ರೆ ಯೂಶ್ವಲಿ ಲೈನ್ ಬೈ ಲೈನ್, ನೀವು ಫಸ್ಟ್ ರೀಡರ್ಸ್ ಇರ್ತೀರಲ್ಲ, ಏನೂ ಓದಿಲ್ಲ, ಈ ಕಾಂಪಿಟೇಟಿವ್ ಫೀಲ್ಡ್ಗೆ ನಾನು ನ್ಯೂ ಆಗಿ ಹೊಸದಾಗಿ ಬಂದಿದ್ದೀನಿ, ಬಿಗ್ನರ್ಸ್ ಇದ್ದೀನಿ ಅಂದಾಗ ಲೈನ್ ಬೈ ಲೈನ್ ಓದಿ ಒಂದೇದು. ಆಮೇಲೆ ಎರಡನೇದು ಒಂದು 30% ಆಫ್ ದ ಬುಕ್, ಅಂದರೆ ಆ ಬುಕ್ಕಲ್ಲಿ ಒಂದು 30% ಅಷ್ಟೇ ಕೀವರ್ಡ್ಸ್ನ ನೀವು ಹೈಲೈಟ್ ಮಾಡಬೇಕು. ಆಮೇಲೆ ಸೆಕೆಂಡ್ ರೀಡಿಂಗ್ ಏನಿರುತ್ತಲ್ಲ, ಆ ಸೆಕೆಂಡ್ ರೀಡಿಂಗಲ್ಲಿ ಅಗೇನ್ ಯು ಹ್ಯಾವ್ ಟು ರೀಡ್ ಲೈನ್ ಬೈ ಲೈನ್ ಆ್ಯಂಡ್ ಫಸ್ಟ್ 30% ನೀವು ಹೈಲೈಟ್ ಮಾಡಿರ್ತೀರ, ಇನ್ನೊಂದು 30% ಮ್ಯಾಕ್ಸಿಮಮ್ 30% ಆಗೋವರೆಗೂ ಸೊ ದ್ಯಾಟ್ ಯು ಕ್ಯಾನ್ ಹೈಲೈಟ್ ಇಟ್. ಅದು ಏನು ಕೀವರ್ಡ್ಸ್ ಮಾತ್ರ, ಎಲ್ಲ ಬುಕ್ ಎಲ್ಲ ಬಣ್ಣ ಹೊಡೆಯೋಂಗಿಲ್ಲ. ಆಮೇಲೆ ಥರ್ಡ್ ರೀಡಿಂಗಲ್ಲಿ ವೆರಿ 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 ಇಂಪಾರ್ಟೆಂಟ್ ಏನಂದರೆ, ನೀವು ಬರೀ ಹೈಲೈಟ್ ಮಾಡಿರ್ತೀರಲ್ಲ ಏನು ಒಂದು 60%, ಆ 60%ನ ಮಾತ್ರ ಓದಬೇಕು. ಅಂದರೆ ಕಟ್ ದ ಕ್ಲಟರ್ಸ್, ಕಟ್ ಮಾಡಬೇಕು ಅಷ್ಟೇ ಕ್ಲಟರ್ಸ್ನ. ಸೊ ಅಂದರೆ ಬೇಡದನ್ನೆಲ್ಲ ತೆಗೆದಾಕಬೇಕು. ಓಕೆ, ಸೊ ಈ ಕೀವರ್ಡ್ಸ್ ಇರ್ತಾವಲ್ಲ, ಈ ಕೀವರ್ಡ್ಸ್ ಬಗ್ಗೆ ಜಾಸ್ತಿ ನೀವು ಫೋಕಸ್ ಮಾಡಬೇಕು. ಆಮೇಲೆ ಇಫ್ ಟೈಮ್ ನಿಮ್ಮ ಹತ್ರ ಇತ್ತು ಅಂತಂದರೆ ಒಂದು ಶಾರ್ಟ್ ನೋಟ್ಸ್ ಮಾಡಿ, ಏನು ಕೀವರ್ಡ್ಸ್ ಇರ್ತಾವಲ್ಲ, ಇದಕ್ಕೆ 60% ಆಫ್ ದ ಬುಕ್ದು ಒಂದು ಕೀವರ್ಡ್ ಮಾಡಿರ್ತಾರಲ್ಲ, ಆ ಕೀವರ್ಡ್ನ ಶಾರ್ಟ್ ನೋಟ್ಸ್ ಮಾಡಿ. ಸೊ ದ್ಯಾಟ್ ನೆಕ್ಸ್ಟ್ ಆನ್ವರ್ಡ್ಸ್ ನೀವು ಆ ಬುಕ್ಗಳು ಮುಟ್ಟುವಂಗಿಲ್ಲ, ಬರೀ ಇದನ್ನು ಶಾರ್ಟ್ ನೋಟ್ಸ್ ಮಾಡಿದರೆ ಸಾಕು. ಈ ಶಾರ್ಟ್ ನೋಟ್ ಓದಿದರೆ ಹೋಲ್ ನಿಮಗೂ ಗೌರ್ಮೆಂಟ್ ಸೋರ್ಸಸ್ ಎಲ್ಲ ಕವರ್ ಆಗುತ್ತೆ. ನೀವು ಯಾವುದೇ ಒಂದು ಅಥಾರಿಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಿದೆ ಅಂತ ಅಂದರೆ ಅವರು ಡಿಪೆಂಡ್ಸ್ ಆನ್ ಗೌರ್ಮೆಂಟ್ ಸೋರ್ಸಸ್ಸು, ನಾಟ್ ಎನಿ ಒಂದು ಪ್ರೈವೇಟ್ ಸೋರ್ಸಸ್ ಮೇಲೆ ಇರಲ್ಲ. ಆಮೇಲೆ ಇದು ಎಲ್ಲ ಯಾವ ಥರ ಫಸ್ಟ್ ರೀಡಿಂಗು ಸೆಕೆಂಡ್ ರೀಡಿಂಗ್ ಯಾವ ಥರ ಓದಬೇಕು, ಟೈಮ್ ಟೇಬಲ್ ಯಾವ ಥರ ಹಾಕಬೇಕು, ಆಮೇಲೆ ಔಟ್ಕಮ್ಸ್ನ ಯಾವ ಥರ ತೆಗಿಬೇಕು, ಆಮೇಲೆ ಈ ಒಂದು ದಿನದಲ್ಲಿ ಯಾವ ಥರ ಓದಬೇಕು, ಅಂದರೆ ಡೈಲಿ ಟೈಮ್ ಟೇಬಲ್ ಅಂದರೆ ಏನು, ವೀಕ್ಲಿ ಟೈಮ್ ಟೇಬಲ್ ಅಂದರೆ ಏನು, ಮಂತ್ಲಿ ಟೈಮ್ ಟೇಬಲ್ ಅಂದರೆ ಏನು, ಈ ಥರ. ಆಮೇಲೆ ಟಾರ್ಗೆಟ್ ನಮ್ಮದು VA ಎಕ್ಸಾಮ್ ಇಷ್ಟು ದಿನ ಇದೆಯಪ್ಪ ಅಂದರೆ ಒಂದು 50 ಡೇಸ್ ಇದೆ ಅಂತಂದರೆ ಅದಕ್ಕೆ ಯಾವ ಥರ ಟಾರ್ಗೆಟ್ ಹಾಕಬೇಕು, ಟೈಮ್ ಟೇಬಲ್ ಹಾಕಬೇಕು, ನನ್ನ ಸಬ್ಜೆಕ್ಟ್ನ ಯಾವಾಗ ಕವರ್ ಮಾಡಬೇಕು, ಇದೆಲ್ಲ ಹೊಲಿಸ್ಟಿಕ್ಕಾಗಿ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಒಂದು ಬೆಸ್ಟ್ ಅಂದರೆ ಒಂದು 29 ಮಿನಿಟ್ಸ್ದು ಒಂದು ವಿಡಿಯೋ ಪೂರ್ತಿ ಬರೀ ಟೈಮ್ ಟೇಬಲು ಮತ್ತು ರಿವಿಷನ್ ಯಾವ ಥರ ರಿವಿಷನ್ ಮಾಡಬೇಕು, 3 ಟೈಮ್ಸ್ ಮಿನಿಮಮ್ ರಿವಿಷನ್ ಯಾವ ಥರ ಮಾಡಬೇಕು ಅಂತೇಳಿ ಒಂದು ಕನ್ನಡದಲ್ಲಿ ಮಾಡಿದ್ದೀನಿ. ಸೊ ದ್ಯಾಟ್ ವೆರಿ ವೆರಿ ಯೂಸ್ಫುಲ್ ವಿಡಿಯೋ ಅಂತ ನನಗನ್ಸುತ್ತೆ. ಸೊ ಯು ಜಸ್ಟ್ ಗೋ ಆ್ಯಂಡ್ ವಾಚ್ ದ ವಿಡಿಯೋ. ಸೊ ನಿಮಗೆ ಒಂದು ಓನಾಗಿ ಥಿಂಕಿಂಗ್ ಎಬಿಲಿಟಿ ಬರುತ್ತೆ, ಅಂದರೆ ಹೌ ಟು ಥಿಂಕ್, ಯಾವ ಥರ ಥಿಂಕ್ ಮಾಡಬೇಕು, ಯಾವ ಥರ ಎಕ್ಸಾಮ್ನ ಟ್ಯಾಕಲ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾವು ಕಲಿತೀವಿ. ಓಕೆ, ಹಾಗಂದರೆ ಈಗ ನಾನು 3 ಟೈಮ್ಸು ಇದು ಸ್ಟೇಟ್ ಬುಕ್ಸ್ನೆಲ್ಲ ಓದಿದೆ. ಸೊ ಸ್ಟೇಟ್ ಬುಕ್ಕು 8th 9th 10th 3 ಟೈಮ್ಸ್ ಓದಿದಾಗ ಸೊ ನನಗೊಂದು ಔಟ್ಕಮ್ ಬರುತ್ತೆ, ಏನಂತಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಏನು ಅಂದರೆ ಯಾವ ಸಬ್ಜೆಕ್ಟಲ್ಲಿ ಏನೇನಿದೆ, ಒಂದು ಸಬ್ಜೆಕ್ಟ್ ಅಂಡರ್ಸ್ಟ್ಯಾಂಡಿಂಗು, ಬೇಸಿಕ್ ನಾಲೆಜು ಇದೆಲ್ಲ ಬರುತ್ತೆ. ಸೊ ಇದು ಬಂತು ಅಂತಂದರೆ ಸೊ ಯು ಹ್ಯಾವ್ ಟು ಗೋ ವಿತ್ ಏನಂದರೆ ಒಂದು PYQನ ಸ್ಟಾರ್ಟ್ ಮಾಡಬೇಕು. ಯಾವುದೇ ಒಂದು ಅಥಾರಿಟಿ ಇವಾಗ KA ತೆಗಿತಾ ಇದೆ, ಆ KAದು ಎಷ್ಟು ಕ್ವಶನ್ ಪೇಪರ್ ಇದಾವಲ್ಲ ಅದನ್ನು ನೋಡ್ಕೋಬೇಕು. ಅಥವಾ KPSCಗೆ ಪ್ರಿಪೇರ್ ಆಗ್ತಿದ್ದೀರಾ, KPSCದು ಎಷ್ಟು ಕ್ವಶನ್ ಪೇಪರ್ ಇದಾವಲ್ಲ ಅದನ್ನು ನೋಡ್ಕೋಬೇಕು. ಇದು ಅಂಡರ್ಸ್ಟ್ಯಾಂಡಿಂಗ್ ಆದಮೇಲೆ ಸೊ ದ್ಯಾಟ್ ನೀವು PYQ ಕನೆಕ್ಟ್ ಮಾಡಿದ್ರೆ ಒಂದು ನಿಮಗೆ ಏನಂದರೆ ಯಾವ ಸಬ್ಜೆಕ್ಟ್ಗಳಿಗೆ ಯಾವ ಥರ ಕನೆಕ್ಷನ್ ಕೊಡಬೇಕು, ಅಥವಾ ಯಾವ ಸಬ್ಜೆಕ್ಟಿಂದ ಯಾವ ಥರ ಕ್ವಶನ್ಸ್ ಬರ್ತಾ ಇದೆ. ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಏನು, ಆಮೇಲೆ ಡೆಪ್ತ್ ಎಷ್ಟು ಹೋಗ್ತಾ ಇದ್ದಾನೆ, ಯಾವ ಎಕ್ಸಾಮ್ಗೆ ಎಷ್ಟು ಡೆಪ್ತ್ ಕೇಳ್ತಾ ಇದ್ದಾನೆ, ಡಿಗ್ರಿ ಮೇಲಿಂದ ಯಾವ ಥರ ಕೇಳ್ತಾ ಇದ್ದಾನೆ, ಅಥವಾ PUC ಮೇಗಿಂದ ಯಾವ ಥರ ಕೇಳ್ತಾ ಇದ್ದಾನೆ, ಇದರೆಲ್ಲನೂ ಡೆಪ್ತ್ ನಿಮಗೆ ಅರ್ಥ ಆಗುತ್ತೆ, ಅನಾಲಿಸಿಸು. ಆಮೇಲೆ ಏನಂದರೆ
ಒಂದು ಬುಕ್ ಇದೆ ಅಂದರೆ ಅದನ್ನು ಯಾವ ಥರ ಓದಬೇಕು, ಆಮೇಲೆ ಯಾವ ಥರ ಅರ್ಥ ಮಾಡ್ಕೋಬೇಕು, ಆಮೇಲೆ ಪ್ರತಿಯೊಂದು ಎಕ್ಸಾಮ್ಗೆ ಯಾವ ಥರ ಅದೊಂದು ವಿತ್ ರೆಸ್ಪೆಕ್ಟ್ ಟು ಡಿಫ್ರೆಂಟ್ ಎಕ್ಸಾಮ್ ಡಿಫ್ರೆಂಟ್ ಆಸ್ಪೆಕ್ಟ್ ಅಂದರೆ ಒಂದು ರಿಕ್ವೈರ್ಮೆಂಟ್ ಇರುತ್ತೆ, ಅದನ್ನು ಏನು ನಾನು ಡಿಮ್ಯಾಂಡ್ನ ಅಪ್ರೋಚ್ ಮಾಡಬೇಕು. ಈ ಥರ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಒನ್ಸ್ ವಿ ರೀಡ್ ಏನು PYQನ ನಾವು ಅರ್ಥ ಮಾಡಿಕೊಂಡ್ರೆ ಸೊ ದ್ಯಾಟ್ ಯು ವಿ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಸ್ಟೇಜ್ 2 ಅಂದರೆ ನಾನು ಸ್ಟೇಜ್ 1 ಬಗ್ಗೆ ಏನು ಹೇಳಿದೆ ಅಂತಂದರೆ ಇದು 8th 9th 10th ಬುಕ್ಕ ಸ್ಟೇಜ್ 1. ಸ್ಟೇಜ್ 1 ಇದು ಸ್ಟೇಜ್ 2 ಏನು ಅಂತಂದರೆ ಆಥರ್ ಬುಕ್. ಅಂದರೆ ಹೌ ಟು ಚೂಸ್ ಆಥರ್ ಬುಕ್ ಅಂದರೆ ನಾನು ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಇದೆ, ಸೊ ದ್ಯಾಟ್ ನಾನು ಯಾವುದೋ ಬುಕ್ನ ರೆಕಮೆಂಡ್ ಮಾಡಲ್ಲ ಇದನ್ನೇ ತೊಗೊಳ್ಳಿ ಅಂತೇಳಿ. ನಿಮಗೆ ಒಂದು ಈಗ ಆಲ್ರೆಡಿ ಯು ಆರ್ ಇನ್ ದ ಸ್ಟೇಜ್ ದ್ಯಾಟ್ ಅಂದರೆ ನಿಮ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಯಾವ ಸಬ್ಜೆಕ್ಟಲ್ಲಿ ಏನಿದೆ, ಯಾವ ಥರ ಕಾನ್ಸೆಪ್ಟ್ ಇದೆ, ಯಾವ ಥರ ಏನೋ ಒಂದು ಸಿಲೆಬಸ್ ಇದೆ ಅಂತ ಗೊತ್ತಾಗಿದೆಯಲ್ಲ. ಸೊ ಇವಾಗ ನೀವೇನು ಮಾಡಬೇಕು ಅಂತಂದರೆ ಆ ಸಿಲೆಬಸ್ ಥ್ರೂನೇ ಒಂದು ನಿಮ್ಮ ಫ್ರೆಂಡ್ಸ್ ಯಾರು ಅಥವಾ ಸೀನಿಯರ್ಸ್ ಯಾರಾದರೂ ಒಂದೇನು ಬುಕ್ ಓದ್ತಿರ್ತಾರಲ್ಲ ಆ ಥರಸ್ ಬುಕ್ಕು ಅಂದರೆ ಫಾರ್ ಎಕ್ಸಾಂಪಲ್ ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ ಇದೇನು ಓದ್ತಿರ್ತಾರಲ್ಲ ಅವು ಏನು ಮಾಡಬೇಕು ಅಂತಂದರೆ ಅವರು ನಿಮ್ಮ ಫ್ರೆಂಡ್ಸ್ ಹತ್ರ ಬುಕ್ಸ್ ಇದ್ದರೆ ಅದನ್ನು 1 hour 2 hour ತೊಗೊಂಡು ಕುಂತ್ಕೊಂಡು ಓದಿ. ಇಷ್ಟ ಆಯ್ತು ಅಥವಾ ಕಾನ್ಸೆಪ್ಟ್ಗೂ ಅರ್ಥ ಆಯಿತು ಅಂತಂದರೆ ಯು ಜಸ್ಟ್ ಗೋ ವಿತ್ ದ್ಯಾಟ್. ಆದರೆ ಒಂದು ಸಲ ನೀವು ಕಮಿಟ್ ಆದರೆ ಯು ಆರ್ ನಾಟ್ ಸಪೋಸ್ ಟು ಚೇಂಜ್ ದ ಏನು ಒಂದು ಆಥರ್ ಬುಕ್ಕು. ಆಮೇಲೆ ಏನಂದರೆ ಮಾರ್ಕೆಟಲ್ಲಿ ಐದು ಸೈಡ್ ಯು ದ್ಯಾಟ್ ಅಂದರೆ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ, ಎಲ್ಲರೂ ಒಳ್ಳೆ ಬುಕ್ ಬಿಡ್ತಾ ಇದ್ದಾರೆ. ಸೊ ನೀವು ಏನು ಮಾಡಿ ಅಂದರೆ ಇಫ್ ನಿಮ್ಮ ಫ್ರೆಂಡ್ಸ್ ಇಲ್ಲ ಸೀನಿಯರ್ಸ್ ಇಲ್ಲ ಅಂತಂದರೆ ನೀವು ಒಂದು ಬುಕ್ ಸ್ಟಾಲ್ಗೆ ಹೋಗಿ. ಸೊ ಏನಂದರೆ ಒಂದು ಅಲ್ಲೇ ಬುಕ್ ಸ್ಟೋರಲ್ಲಿ ಕುಂತು ಒಂದು 5 minutes to 10 minutes ನಿಮ್ಮದು ಫೇವ್ರೇಟ್ ಟಾಪಿಕ್ ಯಾವುದಿರುತ್ತಲ್ಲ ಆ ಟಾಪಿಕ್ನ ಅಲ್ಲಿ ನಿಂತು ಓದ್ಕೊಳ್ಳಿ. ಅಂದರೆ ಯಾವ ಥರ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಇಲ್ಲವಾ ಅಂತೆಲ್ಲ ಚೆಕ್ ಮಾಡ್ಕೊಳ್ಳಿ. ಇಫ್ ನಿಮಗೆ ಅನ್ನಿಸ್ತು ಅದು ಏನು ಚೆನ್ನಾಗಿದೆ ಅಂತ ಅಂದಾಗ ಯು ಕ್ಯಾನ್ ಬೈ ಇಟ್. ಸೊ ಅಂಟಿಲ್ ಬಿಫೋರ್ ಬೈಯಿಂಗ್ ಅಂತಂದರೆ 100 ಸಲ ಯೋಚನೆ ಮಾಡಿ. ಓಕೆ, 100 ಸಲ ಯೋಚನೆ ಮಾಡಿದಾಗ ಇದು ಕರೆಕ್ಟ್ ಇದೆ ಅಂತ ಅನಿಸಿದಾಗ ಸೊ ಯು ಗೋ ಫಾರ್ ಇಟ್. ಒಂದು ಸಲ ನೀವು ಕಮಿಟ್ ಆಗಿಬಿಟ್ರೆ ಯು ಆರ್ ನಾಟ್ ಸಪೋಸ್ ಟು ಆಮೇಲೆ ಚೇಂಜ್ ಮಾಡುವಂಗಿಲ್ಲ. ಅದನ್ನು ನೀವು ಮಲ್ಟಿಪಲ್ ರಿವಿಷನ್ ಮಾಡಬೇಕು. ಸೊ ಒಂದು ಸೋರ್ಸ್ನು ಮಲ್ಟಿಪಲ್ ರಿವಿಷನ್ ಅಷ್ಟೇ. 10 ಸೋರ್ಸ್ ಒಂದು ಸಲ ಓದುವಂಗಿಲ್ಲ. ಇದು ಕಾಮನ್ ಆಗಿ ಎಲ್ಲರೂ ಹೇಳುವಂತಾನೆ ವರ್ಡು, ಬಟ್ ಇಟ್ ಈಸ್ ದ ಟ್ರೂತ್. ಅಂದರೆ ಏನು, ಇನ್ಸ್ಟೆಡ್ ಆಫ್ ರೀಡಿಂಗ್ 10 books one time we have to read one book 10 times. ಓಕೆ, ಸೊ ಇನ್ನು ನೆಕ್ಸ್ಟು ಏನಂತಂದರೆ ಕರೆಂಟ್ ಅಫೇರ್ಸ್ ಈಸ್ ಒನ್ ಆಫ್ ದ ಏನು ಲಾರ್ಜೆಸ್ಟ್ ಒಂದು ಪೇಜ್ ಅಂತ ಹೇಳ್ಬೋದು. ಏನಂದರೆ ಇದು ಕಾಂಪಿಟೇಟಿವ್ ಫೀಲ್ಡಲ್ಲಿ. ಸೊ ದ್ಯಾಟ್ ಎಷ್ಟೋ ಜನ ಏನು ಬರೀ ಕರೆಂಟ್ ಅಫೇರ್ಸ್ ಒಂದು ಮ್ಯಾಗ್ಝಿನ್ ತೊಗೊಂಡು ಓಡಾಡ್ತಿರ್ತಾರಲ್ಲ. ಸೊ ದ್ಯಾಟ್ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್, ಬಟ್ ಒಂದು ಟಾರ್ಗೆಟ್ ಇರುತ್ತೆ, ಒಂದು ಪ್ರೊಸೆಸ್ ಇರುತ್ತೆ, ಯಾವ ಥರ ಓದಬೇಕು, ಏನು ಓದಬೇಕು, ಅದರಲ್ಲಿ ಯಾವ ಥರ ನಾವು ಒಂದು ಲೆಟರ್ಸ್ನ ಕಟ್ ಮಾಡಬೇಕು, ಅಂದರೆ ನನಗೆ ಏನು ಓದಬೇಕು. ಈಗ ಐ ಸೆಡ್ ದ್ಯಾಟ್ ಈ ಪ್ರತಿಯೊಂದು ಎಕ್ಸಾಮ್ಗೆ ಇದು ಕರೆಂಟ್ ಅಫೇರ್ಸ್ ತೆಗೆದಿರ್ತಾರೆ. ನಾಟ್ ಜಸ್ಟ್ ವಿತ್ ರೆಸ್ಪೆಕ್ಟ್ ಟು PCK ಬರೆದಿರ, ಇವರು ಅವರೇ ಹೇಳ್ತಿದ್ದಾರೆ ಇಟ್ ಈಸ್ ಫಾರ್ ಆಲ್ ಎಕ್ಸಾಮ್ಸ್ ಅಂತ. ಸೊ ದ್ಯಾಟ್ ನೀವು ಒಂದು ಕರೆಂಟ್ ಅಫೇರ್ಸ್ನ ಕರೆಕ್ಟಾಗಿ ಒಂದು ಪ್ರೊಸೆಸ್ನ ಫಾಲೋ ಮಾಡಬೇಕು. ಆಮೇಲೆ ನಾನು ಈ ಕರೆಂಟ್ ಪೇಪರ್ಸ್ ಮೇಲೆ ರೀಸೆಂಟಾಗಿ ಒಂದು ವಿಡಿಯೋನೂ ಹಾಕಿದ್ದೀನಿ, ನನ್ನ ಚಾನಲಲ್ಲಿದೆ. ಸೊ ನೀವು ಕರೆಂಟ್ ಅಫೇರ್ಸ್ ಕನ್ನಡದಲ್ಲಿ ಅಥವಾ ಹೀಗೂ ಓದ್ಬೋದಾ ಈ ಥರ ಒಂದು ನಂದು ಪೇಜ್ಗೆ ಹೋದರೆ, ಸೊ ದ್ಯಾಟ್ ನನ್ನ ಚಾನಲ್ಗೆ ಹೋದರೆ ಯು ಗೆಟ್ ದಿಸ್ ಏನೊಂದು ಈ ವಿಡಿಯೋ ಸಿಗುತ್ತೆ. ಅಲ್ಲಿ ಕಂಪ್ಲೀಟಾಗಿ ಒಂದು 16 minutesದು ಬರೀ ಇದ್ರದ್ದು ಬಗ್ಗೆನೇ ಡಿಸ್ಕಸ್ ಮಾಡಿದ್ದೀನಿ. ಸೊ ದ್ಯಾಟ್ ನೀವು ಅದನ್ನು ವಾಚ್ ಮಾಡ್ಬೋದು, ನಿಮಗೆ ಒಂದು ಒಳ್ಳೆಯ ಔಟ್ಕಮ್ ಸಿಗುತ್ತೆ. ಅಂದರೆ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ಬೋದಿತ್ತು, ಬಟ್ ಲೆಂದಿ ಆಗುತ್ತೆ. ಸೊ ದ್ಯಾಟ್ ಇಟ್ ಈಸ್ ನಾಟ್ ಗುಡ್. ಸೊ ಅದಕ್ಕೆ ನೀವು ಅಲ್ಲಿ ಹೋಗಿ ವಾಚ್ ಮಾಡಿದ್ರೆ ಇಟ್ ಈಸ್ ಬೆಟರ್. ಅಲ್ಲಿ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡಿದ್ದೀನಿ. ಆಮೇಲೆ ವೆರಿ ಇಂಪಾರ್ಟೆಂಟ್ ಏನಂತಂದರೆ, ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿ ನಾವು ಯೂಶ್ವಲಿ ಎಲ್ಲರೂ ಯಾಕೆ ಪಾಸ್ ಆಗಲ್ಲ ಅಂತಾರೆ. ಯಾಕೆ ಆಗಲ್ಲ ಅಂತಂದರೆ ದೇರ್ ಆರ್ ಮೆನಿ ರೀಸನ್. ಅದರಲ್ಲಿ ನಾನು ಒಂದು ಸ್ವಲ್ಪ ಪಾಯಿಂಟ್ ಔಟ್ ಏನು ಮಾಡ್ಬೋದು ಅಂತಂದರೆ, ಒಂದು ಜನ ಸಿಲೆಬಸ್ಸೇ ಗೊತ್ತಿರಲ್ಲ, ಯಾವ ಎಕ್ಸಾಮ್ಗೆ ಏನಿದೆ, ಎಷ್ಟು ಪೇಪರ್ಸ್ ಇದೆ, ಏನು ಒಂದು ಗೊತ್ತಿರಲ್ಲ. ಸುಮ್ಮನೆ ಎಕ್ಸಾಮ್ ಬರ್ತಾರೆ, ಓದ್ತಾರೆ, ಬರೀತಾರೆ, ಆಮೇಲೆ ಎಕ್ಸಾಮ್ ಆಗಿಲ್ಲ ಅಂತಾರೆ. ಅದ್ರ ಬದಲು ಅಂದರೆ ನಾವು ಹೇಳ್ತೀವಲ್ಲ, ಯುದ್ಧ ಹೋಗೋಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಪ್ರಿಪೇರ್ ದ್ಯಾಟ್. ಅಥವಾ ಒಂದು ಯಾವ ಬಾವಿಯಲ್ಲಿ ನಾವು ಜಿಗಿಬೇಕು ಅಂತಂದರೆ ನಾವು ಅದರ ಆಳ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು, ಹೌದಾ? ಸೊ ಎಟ್ ದ ಸೇಮ್ ಟೈಮ್ ಈ ಥರ ಇಲ್ಲ ಸರ್ ನನಗೆಲ್ಲ ಈಜು ಬರುತ್ತೆ, ಬಾವಿಯಲ್ಲಿ ನಾನು ಈಜಾಡಿದ್ದೀನಿ ಅಂತ ಅಂದಾಗ, ಸೊ ಎಸ್ ಓಕೆ, ನೀರಿದೆ ಅಂತ ನಿನಗೆ ಗೊತ್ತು, ಬಟ್ ನೀರು ಜೊತೆ ಮತ್ತೆ ಏನು ಬರೀ ಕಪ್ಪೆ ಮೀನು ಅಷ್ಟೇ ಇದ್ದಾವೆ, ಅದರಲ್ಲಿ ಹಾವು ಮೊಸಳೆಗಳಿದ್ದಾವೆ, ಅದನ್ನು ಚೆಕ್ ಮಾಡ್ಕೋಬೇಕಲ್ಲ.
ಅಂದರೆ ನಾವು ಯು ಪಿ ಎಸ್ ಸಿ ಓದಿದ್ದೀನಿ, ನಾನು ಕೆ ಎ ಎಸ್ ಓದಿದ್ದೀನಿ, ನಂದು ವಿ ಎ ಎಕ್ಸಾಮ್ ಆಗುತ್ತೆ ಅಂತ ಅಂದರೆ ತಪ್ಪದು. ಸೊ ಇದಕ್ಕೆ ಒಂದು ಏನು ರಿಕ್ವೈರ್ಮೆಂಟ್ ಇರುತ್ತಲ್ಲ, ಅದು ವಿತ್ ರೆಸ್ಪೆಕ್ಟ್ ಟು ಸಿಲೆಬಸ್ ಅದನ್ನು ನಾವು ಫಾಲೋ ಮಾಡಲೇಬೇಕು. ಆಮೇಲೆ ಸೋರ್ಸಸ್ ತುಂಬ ಸೋರ್ಸ್ನ ಫಾಲೋ ಮಾಡಬೇಡಿ. ಅಂದರೆ ಒಂದು ಸೋರ್ಸು ಒಂದು ಸಬ್ಜೆಕ್ಟ್ ಅಷ್ಟೇ, ಮಲ್ಟಿಪಲ್ ಸೋರ್ಸ್ನ ಫಾಲೋ ಮಾಡಬೇಡಿ. ಆಮೇಲೆ ಕರೆಂಟ್ ಅಫೇರ್ಸ್ ಐ ಆಲ್ರೆಡಿ ಸೇಡ್. ಅಂದರೆ ಒಂದೊಂದು ಬುಕ್ಕು ಒಂದೊಂದು ಮ್ಯಾಗ್ಝಿನ್ ಹಿಡ್ಕೊಂಡು ಓಡಾಡೋದಲ್ಲ. ಅದು ಬರೀ 10% ಅಷ್ಟೇ ಬರುತ್ತೆ ಹೋಲ್ ಏನು ಒಂದು ಎಕ್ಸಾಮ್ಗೆ. ಸೊ ಇನ್ನು 90% ಬೇರೆನೇ ಇರುತ್ತೆ, ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ. ಆಮೇಲೆ ಎಮ್ ಸಿ ಕ್ಯೂ ವೆರಿ ವೆರಿ ಇಂಪಾರ್ಟೆಂಟ್. ಏನಂದರೆ ಪಿ ವೈ ಕ್ಯೂ ಮಾಡಿ, ಪಿ ವೈ ಕ್ಯೂ ಮಾಡಿ, ಪಿ ವೈ ಕ್ಯೂ ಮಾಡಿ. ಸೊ ಪಿ ವೈ ಕ್ಯೂ ಆದಮೇಲೆ ಮತ್ತೆ ಬೇರೆ ಕಡೆ ಎಲ್ಲಾದರೂ ನಿಮಗೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ರೆ ಸೊ ಅದನ್ನು ಹೋಗಿ ಅಟೆಂಡ್ ಮಾಡಿ. ಸೊ ದ್ಯಾಟ್ ನಿಮಗೊಂದು ಥಿಂಕಿಂಗು ಎಬಿಲಿಟಿ ಬೆಳೆಯುತ್ತೆ. ಥಿಂಕಿಂಗ್ ಎಬಿಲಿಟಿ ಬೆಳೆಯುತ್ತೆ. ಸೊ ಅದು ನಿಮ್ಮದು ಪ್ರೆಸೆನ್ಸ್ ಆಫ್ ಮೈಂಡ್ನ ಇನ್ಕ್ರೀಸ್ ಮಾಡುತ್ತೆ. ಪ್ರೆಸೆನ್ಸ್ ಆಫ್ ಮೈಂಡ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಎಕ್ಸಾಮ್ ಎಲ್ಲಾದರೂ ಸಿಕ್ಕಿದರೆ ಕಂಡಕ್ಟ್ ಮಾಡ್ತಿದ್ರೆ ಯು ಹ್ಯಾವ್ ಟು ಗೋ ಆ್ಯಂಡ್ ರೈಟ್ ದ ಎಕ್ಸಾಮ್. ಆಮೇಲೆ ರಿವಿಷನ್ ಈಸ್ ವೆರಿ 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 ಇಂಪಾರ್ಟೆಂಟ್. ರಿವಿಷನ್ ಮೇಲೇನೂ ನಾನು ಅದೇ ವಿಡಿಯೋದಲ್ಲಿ ಒಂದು ಹೇಳಿದ್ದೀನಿ, ಟೈಮ್ ಟೇಬಲ್ ಯಾವ ಥರ ಹಾಕಬೇಕು, ಆಮೇಲೆ ಏನು ರಿವಿಷನ್ ಯಾವ ಥರ ಮಾಡಬೇಕು ಅಂತ ಎಲ್ಲನೂ ಪೂರ್ತಿ 29 ಮಿನಿಟ್ಸ್ ತೊಗೊಂಡು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ದ್ಯಾಟ್ ಯು ಕ್ಯಾನ್ ವಾಚ್ ಇಟ್. ಆಮೇಲೆ ನೆಗೆಟಿವ್ ಮಾರ್ಕಿಂಗ್. ಎಷ್ಟೋ ಜನ ಸುಮ್ಮನೆ ಎಕ್ಸಾಮ್ ಹೋಗಿ ಎಲ್ಲಕ್ಕೆಲ್ಲ ಹಾಕ್ಬಿಡ್ತಾರೆ 100 ಔಟ್ ಆಫ್ 100. ಸೊ ಇಟ್ ಈಸ್ ನಾಟ್ ಗುಡ್ ವೇ. ಸೊ ನಿಮಗೆ ಅಟ್ಲೀಸ್ಟ್ ಒಂದು 90 ಹಾಕಬೇಕು, ಬಟ್ 10 ಸುಮ್ಮನೆ ಏನೂ ಗೊತ್ತಿಲ್ಲ ಅಂದ್ರೂ ಹಾಕೋದು ತಪ್ಪಾಗುತ್ತೆ. ಅಟ್ಲೀಸ್ಟ್ 1%, 2% ಆದರೂ ನಿಮ್ಗೆ ಗೊತ್ತಿದ್ದರೆ ಹಾಕಿ, ಇಲ್ಲ ಅಂತಲೇ ಹಾಕಬೇಡಿ. ಸೊ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅಂತ ಹೇಳ್ತೀನಿ. ಆಮೇಲೆ OMR ಸೀಟು ಇದನ್ನು ಮೋಸ್ಟ್ ವರ್ಸ್ಟ್ ಏನಂತಂದರೆ ಥಿಂಗ್ಸ್ ಇನ್ ಎವರ್. ಅಂದರೆ ಒಂದು ಆಸ್ಪಿರೆಂಟ್ ಜೀವನದಲ್ಲಿ ಎಲ್ಲ ಗೊತ್ತಿದ್ದಾಗೂ ನಾವು ತಪ್ಪು ಹಾಕಿದ್ದೀವಿ ಅಂತಂದರೆ ಇಷ್ಟೊಂದು ರಿಗ್ರೆಟ್ ಆಗ್ತೀವಿ ಅಂತಂದರೆ ಜೀವನದಲ್ಲಿ ನಾವು ಯಾವತ್ತೂ ಅದನ್ನು ಮರೆಯೋಕ್ಕೆ ಆಗಲ್ಲ. ಸೊ ದ್ಯಾಟ್ ಈ ತಪ್ಪು ಯಾವತ್ತೂ ಮಾಡಬೇಡಿ. ಅಂದರೆ ಈಗ ನೋಡಿ 75 ಮತ್ತು 76 ಎರಡು ಕ್ವಶನ್ಸ್ಗೆ ನಿಮ್ಗೆ ಗೊತ್ತಿರುತ್ತೆ. ಇಲ್ಲಿ 74 ಕ್ವಶನ್ಸ್ ಇರುತ್ತೆ, 75, 76 ಈ ಥರ ಕ್ವಶನ್ ಇದ್ದಾಗ ನೀವು 74 ಕ್ವಶನ್ನ ಇಲ್ಲಿ ಹಾಕ್ತೀರಾ, 75 ಇಲ್ಲಿ ಹಾಕಿಬಿಡ್ತೀರಾ. ಇದು ಹೆಂಗಾಗುತ್ತೆ, ಈ ಥರ ಇದಾಗುತ್ತೆ. ಸೊ ನಿಮಗೆ ಇದು ಗೊತ್ತಿತ್ತು, ಇದು ಹೋಯಿತು, ಇದು ಗೊತ್ತಿತ್ತು, ಇದು ಹೋಯಿತು. ಆಮೇಲೆ ಇದೇನು ಇದರದ್ದು ಎಲ್ಲಿದು ಬರುತ್ತೆ ಅಂತ ಇದು ಗೊತ್ತಿಲ್ಲ. ಸೊ ಲೈಕ್ ದ್ಯಾಟ್ ಏನಂದರೆ ನಿಮಗೆ 2 ಕ್ವಶನ್ ಗೊತ್ತಿರೋ 2 ಕ್ವಶನ್ಸು ಹೋಯಿತು. 2 ಕ್ವಶನ್ಸ್ ಅಂದರೆ 2 into 2 4 ಮಾರ್ಕ್ಸು ಪ್ಲಸ್ ನೆಗೆಟಿವಲ್ಲೇ ಹೋಗುತ್ತಲ್ಲ 2 ಪಾಯಿಂಟ್ ಸಮಥಿಂಗ್ 6 ಮಾರ್ಕ್ಸ್. ಸೊ ಈ ಥರ ಎಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ. ಅಂದರೆ ಆಲ್ಮೋಸ್ಟ್ ನಿಮಗೆ 5 ಮಾರ್ಕ್ಸ್ ನೀವು ಬರೀ ಒಂದು ಬಬಲಿಂದ 2 ಕ್ವಶನ್ಸ್ ಅಷ್ಟೇ ಹೇಳಿದೆ ನಾನು, ಒಂದು ಬಬಲಿಂದ 5 ಮಾರ್ಕ್ಸ್ ಹೋಯಿತು. ಸೊ ಈ ಥರ ನಿಮಗೆ ಒಂದು OMR ಪ್ರಾಕ್ಟೀಸು ಬಿಫೋರ್ ದ ಹ್ಯಾಂಡು ಮಾಡಿ. ಎಕ್ಸಾಮ್ಗಿಂತ ಹೋಗಿದ್ದ ಮುಂಚೆ ಬಿಫೋರ್ ಹ್ಯಾಂಡ್ ಇರಲಿ ಅಂತ ನಾನು ಹೇಳ್ಬೋದು. ಆಮೇಲೆ ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದು ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೂ ಕಳಿಸಿ, ಶೇರ್ ಮಾಡಿ, ಆಮೇಲೆ ಲೈಕ್ ಮಾಡಿ. ಆಮೇಲೆ ಈ ಥರ ಇನ್ನೂ ಮತ್ತೆ ಏನಾದರೂ ವಿಡಿಯೋಸ್ ಬಂತಂದರೆ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ನಾಲೆಜ್ ಟ್ರಾನ್ಸ್ಫರ್ ವಿತ್ ಸಂತೋಷ್.